ನನಗೆ ಆಶ್ಚರ್ಯ ಅನ್ಸೋದಂದರೆ ಅದೇನೋ ಹೇಳ್ತಾರಲ್ಲ ಆ್ಯಕ್ಚುಲಿ ಏನೋ ಮೌತ್ ಟಾಪ್ ಪಬ್ಲಿಸಿಟಿ ಬಂದು ಬರಬೇಕು ಅದೇನೋ ನೋಡಿ ವರ್ಡ್ ಅದು ಆಫ್ ಮೌತ್. ವರ್ಡ್ ಆಫ್ ಮೌತು ಅದೆಲ್ಲ ಅಲ್ಲ. ನಾನು ನವರಂಗ್ ಯಾರೋ ಕರ್ಕೊಂಡೋದ್ರು, ನೋಡೋಣ ಅಂತ ಅಜಯ್ ಕುಮಾರ್ ಅಂತ ಒಬ್ರು ರೈಟ್ರ್ ಇದ್ದರು. ಅವ್ರು ಬನ್ನಿರಿ ನೋಡೋಣ ನಿಮ್ಮ ಪಿಕ್ಚರ್ ರಿಲೀಸ್ ಆಗಿದೆ. ಅವ್ರು ಏನು ಅಂದ್ಕೊಂಡ್ರು ಫಸ್ಟ್ ಡೇ ಇನ್ನೂ ಯಾರೂ ಬಂದಿರಲ್ಲ, ಒಪಿನಿಯನ್ ಕೇಳೋಣ ಅಂತ. ಅವರು ಶಾಕರ್, ನಾನು ಶಾಕ್ ಅದೇ. ಏನಂದರೆ ನವರಂಗ್ ಥಿಯೇಟ್ರ್ ಮುಂದೆ ಫುಲ್ಲು ಕ್ಯೂ, ಬರೀ ಯಂಗ್ಸ್ಟರ್ಸು, ಎಲ್ಲ ಹುಡುಗರು. ನಾನು ಹಿಂಗೆ ಹೋದರೆ ಓ ಓ ಅಂತಾರೆ. ನಾನು ಇನ್ನೂ ಮಾರ್ನಿಂಗ್ ಶೋ ಆಗಿಲ್ಲ, ಇದೇನಿದು ಅಂತ. ಏನೋ ಗೊತ್ತಾಗ್ತಾ ಇಲ್ಲ ರೀ ಇದು ಅಂತ. ಅವರು ಶಾಕ್ ಆದರು, ಏನು ರೀ ಇದು, ಇದಕ್ಕೆ ಹೆಂಗೆ ಬಂದ್ರಿ ಇದು ಅಂತ. ಕಾವೇರಿಗೆ ಹೋಗೋಣ ಅಂತ ಕಾವೇರಿಗೆ ಹೋದ್ವಿ. ಕಾವೇರಿಲಿ ಅಲ್ಲಾಗಿದೆ, ನನ್ನೆಲ್ಲ ಗುರ್ತಿಡಿದು ಬಿಡ್ತಾ ಇದ್ದಾರೆ ಇವಾಗ. ಎಲ್ಲೋ ಪೇಪರ್ ಗೀಪರಲ್ಲಿ ಫೋಟೋ ಗೀಟೋ ನೋಡ್ಬಿಟ್ಟಿರ್ಬೇಕು ಅವರು. ಪೋಸ್ಟ್ರಿಗೆ ಇಷ್ಟು ನೋಡಿ ಇಮಿಡಿಯೇಟ್ ಗುರುತಿದೆ. ನಾನು ಪಿಕ್ಚರ್ ನೋಡ್ಮೇಲೆ ಗುರುತಿರ್ತಾರೆ ಅಂದ್ಕೊಂಡು ಇವೆಲ್ಲ ಗುರುತಿಡಿದ್ದಾರೆ. ನಾವು ಗೊತ್ತಾಗದೆ ಹೋಗೋಣ ಅಂತ ಅಲ್ಲಿ ನನಗೆ ಆಡಿಯನ್ಸು ರಿಯಾಕ್ಷನ್ ನೋಡೋಣ ಅಂತ ಅಲ್ಲಿ ಪ್ರೊಜೆಕ್ಷನ್ ರೂಮಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ತಲೆ ಹಿಂಗೆ ಕಾಣಿಸ್ಬಿಡ್ತು. ಹಿಂಗೆ ನೋಡ್ಬೇಕಾದ್ರೆ ಯಾರೋ ಒಬ್ಬ ನೋಡ್ಬಿಟ್ಟ. ನೀವು ಆಶ್ಚರ್ಯ, ಇಡೀ ಥಿಯೇಟ್ರ್ ಹೊರಗೆ ಬಂದು ಬ್ಲಾಕ್ ಮಾಡಿಬಿಟ್ರು ಕಾವೇರಿ ಥಿಯೇಟ್ರನ್ನ. ನನಗೆ ಹೊರಗೆ ಹೋಗೋಕ್ಕಾಗ್ತಿಲ್ಲ. ನನಗೆ ಟೆನ್ಷನ್ ಅಂದರೆ ನನಗೆ ಆ ಖುಷಿನ ಅನುಭವಿಸ್ತಿಲ್ಲ ನಾನು. ಏನು ಇಷ್ಟೊಂದು ಜನ ಬಂದು ನನಗೆ ಉಪೇಂದ್ರ ಅಂತೀರ, ನನಗೆ ಆ ಖುಷಿಯಲ್ಲ. ನನಗೆ ಪಿಕ್ಚರ್ ನೋಡ್ತಾ ಇಲ್ಲಲ್ಲ, ಪಿಕ್ಚರ್ ಓಡ್ತಾ ಇದೆಯಲ್ಲ, ಅಯ್ಯೋ ಇವ್ರಿಗೆ ಮೊದಲೇ ಇದು ಅರ್ಥವಾಗದಿರೋ ಪಿಕ್ಚರು, ಎಲ್ಲಿ ಇವ್ರು ಹೊರಗೆ ಬಂದ್ಬಿಟ್ಟು ಆಮೇಲೆ ಇವ್ರಿಗೆ ಅರ್ಥವಾಗುತ್ತೋ ಇಲ್ವೋ ಅಂತ. ನನಗೆ ಇದನ್ನು ಎಂಜಾಯ್ ಮಾಡೋಕ್ಕೇನು ಅದು ಜಾಸ್ತಿ ಕಾಡೋದು. ಆಮೇಲೆ ಪೊಲೀಸ್ನೆಲ್ಲ ಕರೆಸಿದ್ರು, ಆಮೇಲೆ ನನ್ನ ಸಪ್ರೇಟಾಗಿ ಕರ್ಕೊಂಡು ಹೋದರು. ಈ ಥರ ಒಂದೆರಡು ಆ ಟೈಮಲ್ಲಿ ಆಗಿದ್ದಿದ್ದು. ಸೊ ಇಡೀ ಪ್ರಪಂಚ ತಿರುಗಿ ನೋಡಿದ್ದು ಯಾಕಂದರೆ ನೀವು ಇಡೀ ಸಮಾಜಕ್ಕೆ ಒಂದು ಓಪನ್ ಚಾಲೆಂಜ್ ಕೊಟ್ರಿ, ಬುದ್ಧಿವಂತರಿಗೆ ಮಾತ್ರ ಅಂತ. ಅದೇ ಏನೋ ಗೊತ್ತಿಲ್ಲ, ಯಾರು ರಿಯಲ್ ಬುದ್ಧಿವಂತ ಅಂತ ಇವತ್ತಿಗೆ. ಅದು ನೋಡಿ ಅಷ್ಟೇ. ಏನಂದರೆ ಹೆಂಗಿತ್ತು ಪರಿಸ್ಥಿತಿ ಅಂದರೆ ಆ ಟೈಮಲ್ಲಿ, ಅದು ಯಾಕೆ ಬಂದಿದ್ದು ಅದಂಗೆ ಕೇಳಿ. ಏನಂದರೆ ನಾನು ಹೊಸ ಹೀರೋ, ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀವಿ. ಕೆಲವು ಸತಿ ಶೂಟಿಂಗ್ ಮಾಡ್ಬೇಕಂತದ್ದು, ಇದು ನಡೀತದ, ಇದು ಪಿಕ್ಚರ್ ಆಗುತ್ತಾ, ಇದು ನಾನೇನು ಸರಿ ಮಾಡ್ತೀನಾ ತಪ್ಪು ಮಾಡ್ತೀನಾ. ಕೆಲವು ಸತಿ ಕ್ಯಾನ್ಸ್ ಬರ್ತಿರ್ಲಿಲ್ಲ. ಏನು ಹೇಳಿ, ಶೂಟ್ ಮಾಡ್ಬೇಕಾದ್ರೆ ಅವಾಗೆಲ್ಲ ರೀಲ್ಸ್ ಬರೋದಲ್ಲ, ಡಿಜಿಟಲ್ ಇರಲಿಲ್ಲ ಅವಾಗ. ಅಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ಯಾರಿಗೂ ಗೊತ್ತಾಗ್ಬಾರ್ದಲ್ವಾ, ಕ್ಯಾನ್ಸ್ ಬರದೆ ಶೂಟಿಂಗ್ ನಿಂತಿದ್ದು ಗೊತ್ತಾಗ್ಬಾರ್ದಲ್ಲ. ನಾನು ಇಲ್ಲ ಒಂದು ನಿಮಿಷ ರೀ, ನಾನು ಆ ಮೂಡಿಗೆ ಬರಬೇಕು ಅಂದ್ಬಿಟ್ಟು ಒಂದು ಹಾಡು ಹಾಕ್ಕೊಂಡು, ಆ ಒಂದು ಹಾಡಿತ್ತು ಆ್ಯಕ್ಚುಲಿ. ಯಾವುದು ಏನು ಇದು ಯಾವುದದು ಹಿಂದಿ ಸಾಂಗು, ಆವಾಜ್ ದೇಕೆ ಹಮೇ ತುಮ್ ಬುಲಾ, ಕೇಳಿದ್ದೀರಾ ನೀವು? ನಾನು ಹಂಗೆ ಒಂಥರ ಪ್ಯಾಥೆಟಿಕ್ ಸಾಂಗು, ಅದನ್ನ ಹಾಕ್ಕೊಂಡು ಇರಿ ಒಂದು ನಿಮಿಷ ನಾನು ಆ ಮೂಡ್ ತರಿಸ್ಕೊಬೇಕು ಅಂತ. ಪಕ್ಕದಲ್ಲಿ ಕ್ಯಾನ್ ಬಂತ, ಕ್ಯಾನ್ ಇನ್ನೂ ಬಂದಿಲ್ಲ, ತರಕ್ಕೆ ಹೋಗಿದ್ದಾರೆ. ಇರಿ ಒಂದು ನಿಮಿಷ, ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾ ಈ ಪೇಯ್ನು ಆಮೇಲೆ ಕ್ಯಾನ್ ಬಂತ, ಆಯ್ತಪ್ಪ ರೆಡಿ ಅಂತ. ಕೆಲವು ಸತಿ ಅನ್ಸೋದು ಇದಾಗುತ್ತಾ ಅಂತ. ಒಂದು ಸತಿ ಏನೋ ಆಗೋಯ್ತು, ಆಫೀಸೆಲ್ಲ ಇದಾಯಿತು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಯಿತು, ಏನೇನೋ ಪ್ರಾಬ್ಲಮ್ ಆಯ್ತು ಬಿಡಿ ಅದು. ಆಮೇಲೆ ರಿಲೀಸ್ ಆಗುತ್ತಾ ಅಂತ, ಸೆನ್ಸಾರ್ ಆಗ್ತಿಲ್ಲ, ರಿಲೀಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನು ಅಂತಲೇ ಗೊತ್ತಾಗ್ತಿಲ್ಲ, ಎಳಿತಾ ಇದೆ. ನಿಮಗೇನು ಓಡ್ತಾ ಇತ್ತು ಸರ್ ತಲೆನಲ್ಲಿ? ಏನು ಮಾಡೋದು ನನಗೇನು ಗೊತ್ತಿಲ್ಲ. ಇವಾಗ ಓಕೆ ಅಪ್ಪ, ಈ ಪೋಸ್ಟ್ರು ಏನೂ ಇಲ್ಲ ಇವಾಗ ಕೆಲಸ. ನಾಗಭೂಷಣ್ ಅಂತ ಒಬ್ಬರು ಒಳ್ಳೆ ಆರ್ಟಿಸ್ಟ್ ಅವರು, ಆ್ಯಕ್ಚುಲಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಆ್ಯಕ್ಚುಲಿ ಏನೇನೋ ಪೇಂಟ್ ಮಾಡ್ಕೊಂಬರೋರು, ನನ್ನ ಹತ್ರ ಏನೇನೋ ತೊಗೊಂಬರೋರು. ಒಬ್ಬ ಹುಡುಗ, ನಾನು ನಾಗಭೂಷಣ್ ಕೂರಿಸ್ಕೊಂಡ್ರಿ ಪೋಸ್ಟ್ರ್ ರೀ. ಏನಂದರೆ ಒಳಗಡೆ ಪೋಸ್ಟ್ರ್ ನೋಡಿದ್ರೇ ಹಿಂಗೆ ಆಗ್ಬಿಡ್ಬೇಕು. ರೆಗ್ಯುಲರ್ ಫೇಸ್ ಎಲ್ಲ ಹಾಕೋದಲ್ಲ, ಪೇಂಟಿಂಗ್ ಹಾಕೋಣ ಪೋಸ್ಟ್ರು. ಅವಾಗ ಮನೋಹರ್ ಹತ್ರ ಒಂದಷ್ಟು ಪೇಂಟಿಂಗ್ ಬುಕ್ ಎಲ್ಲ ಇತ್ತು. ಆ್ಯಕ್ಚುಲಿ ಮನೋಹರ್ ಅವರು ಆರ್ಟಿಸ್ಟ್ ಅವರು. ಏನು ಅದು ಯಾವುದೋ ಅಲ್ಲ, ಪಿಕಾಸೋ ಮ್ಯೂಸಿಕ್ ಅಲ್ವಾ ಅವ್ರು, ಯಾವುದೋ ಒಂದು ಇದಿತ್ತು, ಒಂದು ವಿಚಿತ್ರವಾಗಿ ಸರ್ರಿಯಲಿಸ್ಟಿಕ್ ಪೇಂಟಿಂಗು. ನಾನು ನೋಡಿದ್ದೆ. ನಾನು ಒಂದು ಸರ್ರಿಯಲಿಸ್ಟಿಕ್ ಪೇಂಟಿಂಗ್ ಥರ ಪೋಸ್ಟರ್ ಮಾಡ್ರಿ ಹೆಂಗಿರುತ್ತೆ, ಒಂದು ಪೇಂಟಿಂಗ್ ಮಾಡಿರಿ ಅದನ್ನೇ ಪೋಸ್ಟರ್ ಮಾಡೋಣ ಅಂತ. ಅವಾಗ ಅವರು ಆ ತಲೆ ಹಿಡ್ಕೊಂಡು, ಆ ತಲೆನ ಗಾಡೀಲಿ ತಳ್ಕೊಂಡು, ಒಂದು ಸ್ಟಿಲ್ ತಲೆ ಗಾಡಿ ತಳ್ಕೊಂಡು ಹೋಗೋದು, ಅದನ್ನು ತೆಗೆದು ತಲೆ ಹಾಕಿ ತಲೆಗೆಲ್ಲ ಕೊಂಬು ಕೊಟ್ಟು ಒಂದು ವಿಚಿತ್ರವಾಗಿ ಮಾಡಿದ್ರು. ಇದು ಪೋಸ್ಟರ್ ಆಗಬೇಕು, ನೋಡಿದ್ರೆ ಏನಿದು ಅನ್ಬೇಕು. ತಲೆ ಕೈ ಮ್ಯಾನಿಟಿ ಬ್ಯಾಗ್ ತಲೆಯಲ್ಲಿ ಕೈ ಹಿಡ್ಕೊಂಡು ಹೋಗ್ತಾರೆ. ಪೋಸ್ಟ್ರ್ ಬೇರೆ ಥರ ಇರಬೇಕು. ಆಮೇಲೆ ಪೋಸ್ಟ್ರ್ ನೋಡಿದ್ರೆ ಜನ ಬರಬೇಕು ಆ್ಯಕ್ಚುಲಿ. ಯಾಕಂದ್ರೆ ನಾನು ಯಾರು ಅಂತ ಗೊತ್ತಿಲ್ವೇ, ಹೆಂಗೆ ಬರ್ತಾರೆ ಥಿಯೇಟ್ರಿಗೆ. ಪೋಸ್ಟ್ರ್ ನೋಡಿದ್ರೆ ಮಾತಾಡಬೇಕು, ಏನೋ ಹಿಂಗಿದೆ ಇದು ಪೋಸ್ಟ್ರ್ ಅಂತ. ಅಲ್ಲಿವರೆಗೂ ಆ ಥರ ಬಂದಿರಲ್ಲ. ಇನ್ನೇನು ಹೊಸದೇನು ಮಾಡಬೇಕು, ಒಂದು ಟ್ಯಾಗ್ ಲೈನ್ ಬೇಕು, ಏನೋ ಒಂದು, ಏನದು, ಈ ಪಿಕ್ಚರ್ ನೋಡಿಲ್ಲ ಅಂದರೆ ನೋಡಲೇಬೇಕು ನೀವು ಅಂತ ಹೇಳ್ಬೇಕು. ಹೆಂಗೆ ಅಂದರೆ ಈ ಪಿಕ್ಚರ್ ನೋಡಲೇಬೇಕು ಅಂತ ಹೇಳ್ಬೇಕು. ಏನು ಮಾಡೋದು ಅದಕ್ಕೆ, ಏನು ಮಾಡೋದು? ಅಲ್ವಾ,
ಒಂದು ಸತಿ ಬ್ಲಾಶ್ ಐತಿ ಏನೋ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಇರುತ್ತಲ್ಲ, ಓನ್ಲಿ ಫಾರ್ ಇಂಟೆಲಿಜೆಂಟ್ ಪೀಪಲ್ ಅಂತ ಹಾಕಿದ್ರೆ ಹೆಂಗಿರುತ್ತೆ. ಏಯ್ ಯಾರು ಬರ್ತಾರೆ ಆಮೇಲೆ ಬೈಕು ಅಂತಾರೆ, ಇಲ್ಲ ಹಾಕ್ಬೇಕು ಅದನ್ನು ನೋಡೇ ಬಿಡೋಣ, ಅದನ್ನು ಹಾಕೋಣ, ಏನೋ ಅವು ನೋಡಲಿಲ್ಲ ಆದರೆ ಬುದ್ಧ ಅಡ್ರು ಅಂತ ಆಗಬೇಕು, ಹಂಗಿರಬೇಕು ಅಂತ ಒಂದು ಏನೋ ಒಂದು ಇದು. ಟೈಟ್ಲು ಬಂದಾಗಲೂ ಹಂಗೆ. ಫಸ್ಟ್ ಪಿಕ್ಚರ್ ಟೈಟ್ಲು ಅಂತ ಚೆನ್ನೈಯಲ್ಲಿ ಎಲ್ಲ ಒಂದು ರೂಮಲ್ಲಿ ಕೂತಿದ್ವಿ, ಒಂದು 8-10 ಜನ ಇದ್ರು ನನ್ನ ಜೊತೆ, ಎಲ್ಲ ಫ್ರೆಂಡ್ಸ್ಗಳು. ಹೆಂಗಿರುತ್ತೆ ಪಿಕ್ಚರು ಅಂತ ಒಂದಷ್ಟು ಜನ ಬುದ್ಧಿಗಿದೆಯಾ ಅಂತ ಹಾಕಿದ್ರೆ ಅಡಲ್ಟ್ಸ್ ಓನ್ಲಿ ಅಂತ, ಯಾರು ಹುಡುಗಿರೇ ಬರಲ್ಲ, ಇದು ಲವ್ ಸ್ಟೋರಿ, ಇದು ಯಾರು ಲೇಡೀಸ್ ಬರಲ್ಲ ಅಂತ. ಬಟ್ ಕೆಲವ್ರು ಇಲ್ಲ ಅಂದರೆ ಏನಿದು ಅಂತ ಅಟ್ರಾಕ್ಷನಲ್ಲಿ ಬರ್ತಾರೆ ಅಂತ, ಈ ಥರ ಡಿಸ್ಕಷನ್. ಕೊನೆಗೂ ಅದು ಇವ್ರು ಈ ಕಡೆ ಬರಲಿಲ್ಲ, ಇವ್ರು ಈ ಕಡೆ ಹೋಗಲಿಲ್ಲ. ಕೊನೆಗನ್ಸಿ ಇದಕ್ಕೆ ಆನ್ಸರ್ ಸಿಗ್ತಿಲ್ಲ, ಅಂತ ಟೈಟ್ ಇಟ್ಬಿಡೋಣ ಅಷ್ಟೇ ಅಂತ. ಸೊ ಕೊನೆ ನಿರ್ಧಾರಗಳೆಲ್ಲ ನೀವೇ ತಗೊಳ್ಳೋದು? ಅಷ್ಟೇ ನಿರ್ಧಾರ. ಓಕೆ ಇನ್ನು ಬೇಡಪ್ಪ, ಆಯಿತು, ಫುಲ್ಲು ಯೋಚನೆ ಮಾಡಾಯಿತು, ನಮ್ಗೆ ಯಾವುದು ಡಿಸಿಷನ್ಸ್ ಇಲ್ಲ, ಅಂತ ಇಟ್ಬಿಡೋಣ ಅಂತ. ಈ ಥರನೇ ಹೀಗೆ ಒಂದು ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟೇ ಆಗೋಯ್ತು.